ಹೊನ್ನಾವರದ ನಗರ ಹಾಗೂ ಗ್ರಾಮೀಣ ಭಾಗ ಸೇರಿದಂತೆ ದಾಂಡಿಯಾ ನೃತ್ಯವು ದಸರಾ ವೈಭವವನ್ನು ಹೆಚ್ಚಿಸಿದೆ. ದಸರಾದ ಮೊದಲ ದಿನದಿಂದಲೇ ಪ್ರಾರಂಭವಾಗುವ ದಾಂಡಿಯಾ ನಿರಂತರವಾಗಿ 9 ದಿನಗಳ ಕಾಲ ನಡೆಯುತ್ತದೆ. ಪಟ್ಟಣದ ದುರ್ಗಾಕೇರಿಯ ದಂಡಿನ ದುರ್ಗಾದೇವಿ ದೇವಸ್ಥಾನದ ಮುಂಭಾಗದಲ್ಲಿ ಚಿಕ್ಕ ಮಕ್ಕಳು, ಹೆಣ್ಣು ಮಕ್ಕಳು ಸೇರಿದಂತೆ ಯುವಕ ಯುವತಿಯರು ದಾಂಡಿಯಾ ನೃತ್ಯಕ್ಕೆ ಭರ್ಜರಿ ಸ್ಟೆಪ್ ಹಾಕಿದ್ರು. ದಾಂಡಿಯಾ ನೃತ್ಯಕ್ಕಾಗಿ ವಿಶೇಷ ವೃತ್ತಾಕಾರದ ವೇದಿಕೆಯನ್ನ ಬಣ್ಣ ಬಣ್ಣದ ಅಲಂಕಾರಿಕ ಬಟ್ಟೆ ಹಾಗೂ ವಿದ್ಯುತ್ ದೀಪಗಳಿಂದ ಸಜ್ಜು ಮಾಡಲಾಗುತ್ತದೆ. ವೇದಿಕೆಯ ಮಧ್ಯಭಾಗದಲ್ಲಿ ದುರ್ಗಾದೇವಿಯ ಚಿತ್ರ ಇಲ್ಲವೇ ಮೂರ್ತಿಯನ್ನ ಇಟ್ಟು ಪೂಜಿಸಿ ನಂತರ ದಾಂಡಿಯಾ ನೃತ್ಯಕ್ಕೆ ಚಾಲನೆ ನೀಡಲಾಗುತ್ತದೆ. ದಾಂಡಿಯಾ ಅಥವಾ ದಾಂಡಿಯಾ ರಾಸ್ ಭಾರತದ ಗುಜರಾತ್ನ ಸಾಂಪ್ರದಾಯಿಕ ಜಾನಪದ ನೃತ್ಯ ರೂಪ. ಇದು ಕೃಷ್ಣನಿಂದ ವೃಂದಾವನದಲ್ಲಿ ಹುಟ್ಟಿಕೊಂಡಿತು ಮತ್ತು ಅಲ್ಲಿ ಇದನ್ನು ಹೋಳಿ ಮತ್ತು ಕೃಷ್ಣ ಹಾಗೂ ರಾಧೆಯರ ಲೀಲೆಯನ್ನ ಚಿತ್ರಿಸಿ ಆಡಲಾಗುತ್ತದೆ. ಗರ್ಭಾದೊಂದಿಗೆ ಇದು ಪಶ್ಚಿಮ ಭಾರತದಲ್ಲಿ ನವರಾತ್ರಿ ಸಂಜೆಗಳ ವೈಶಿಷ್ಟ್ಯಪೂರ್ಣ ನೃತ್ಯವಾಗಿದೆ. ದುಷ್ಟಶಕ್ತಿಯ ವಿರುದ್ಧ ದುರ್ಗಾದೇವಿಯ ವಿಜಯವನ್ನ ಸಂಭ್ರಮಿಸುವ ದುರ್ಗಾದೇವಿ ಮತ್ತು ಮಹಿಷಾಸುರ ಯುದ್ಧದ ದೃಶ್ಯಗಳು ಇಲ್ಲಿ ಸುಂದರ ನೃತ್ಯವಾಗಿದೆ. ನೃತ್ಯಕ್ಕೆ ಬಳಸುವ ಅಲಂಕೃತ ಕೋಲುಗಳು ಮಹಿಷಾಸುರನ ಕೋಡುಗಳು. ಅದನ್ನು ಬಳಸುವವರು ದುರ್ಗೆ ಮತ್ತು ಮಹಿಷಾಸುರನನ್ನ ಪ್ರತಿನಿಧಿಸುತ್ತವೆ. ಅದಕ್ಕಾಗಿಯೇ ಇದನ್ನ ಯುದ್ಧ ನೃತ್ಯ ಎಂದು ಕರೆಯುತ್ತಾರೆ. ಒಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ನವರಾತ್ರಿಯನ್ನ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಯುವಕ ಯುವತಿಯರು ಸೇರಿದಂತೆ ಎಲ್ಲರೂ ಈ ದಾಂಡಿಯಾ ನೃತ್ಯದಲ್ಲಿ ಸಂಭ್ರಮದಿಂದ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗ್ತಾರೆ. ವೀರೇಶ್ ಜೊತೆಗೆ ವಿಶ್ವ, ನುಡಿಸಿರಿ ನ್ಯೂಸ್, ಹೊನ್ನಾವರ.